ಹೈನುಗಾರಿಕೆಯನ್ನ ಉದ್ಯಮವನ್ನಾಗಿ ಬೆಳೆಸುವ ನಿಟ್ಟಿನಲ್ಲಿ ರೈತರಿಗೆ ಪ್ರೋತ್ಸಾಹ ನೀಡಿ ಹಾಲು ಉತ್ಪಾದನೆಯನ್ನ ಹೆಚ್ಚಿಸುವ ಕುರಿತು ಕೋಟ ಸರಕಾರಿ ವ್ಯವಸಾಯ ಬ್ಯಾಂಕ್ ನೂತನ ಕ್ಷೀರ ಸಂಜೀವಿನಿ ಯೋಜನೆಯನ್ನ ಜಾರಿಗೊಳಿಸಿದೆ. ಉತ್ತಮ ತಳಿ, ಹೆಚ್ಚಿನ ಇಳುವರಿ ಮತ್ತು ಸ್ಥಿರ ಆದಾಯದ ಗುರಿ ಹೊಂದಿರುವ ಈ ಯೋಜನೆಯಡಿ ತಮಿಳುನಾಡಿನ ಈರೋಡ್ ಜಿಲ್ಲೆಯ ಎಫ್ಐ ಮತ್ತು ಜರ್ಸಿ ತಳಿಯ ಉತ್ತಮ ಗುಣಮಟ್ಟದ ದನಗಳನ್ನು ಆಯ್ಕೆಯಾದ 11 ಫಲಾನುಭವಿಗಳಿಗೆ ವಿತರಿಸುವ ಮೂಲಕ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಹೈನುಗಾರಿಕೆ ಉತ್ತೇಜನಕ್ಕೆ ಕ್ರಾಂತಿಕಾರಿ ಹೆಜ್ಜೆಯನ್ನ ಇರಿಸಿದೆ. ಕೃಷಿ ಮತ್ತು ಹೈನುಗಾರಿಕೆ ಬಹುತೇಕ ಗ್ರಾಮೀಣ ಮನೆಗಳಲ್ಲಿ ಆಧಾರ ವೃತ್ತಿಯಾಗಿತ್ತು. ಆದರೆ ಇತ್ತೀಚೆಗೆ ಹೈನುಗಾರಿಕೆಯನ್ನ ಮಾಡದವರ ಸಂಖ್ಯೆ ಕ್ಷೀಣಿಸುತ್ತಿರುವುದನ್ನು ಗಮನಿಸಿ ಕೋಟಾ ಸಿಎ ಬ್ಯಾಂಕ್ ಈ ನೂತನ ಕ್ರಾಂತಿಕಾರಿ ಹೆಜ್ಜೆಯನ್ನ ಇರಿಸಿದೆ. ಸಹಕಾರಿ ಕ್ಷೇತ್ರದಲ್ಲಿ ಸದಾ ಜನಪರ ಕಾರ್ಯಕ್ರಮವನ್ನ ಆಯೋಜಿಸಿ ಸಹಕಾರ ಮಾಣಿಕ್ಯ ಪ್ರಶಸ್ತಿಗೆ ಪಾತ್ರರಾದ ಕೋಟಾ ಸಿಎ ಬ್ಯಾಂಕ್ ಇದೇ ಪ್ರಥಮ ಬಾರಿಗೆ ಗ್ರಾಮೀಣ ಭಾಗದಲ್ಲಿ ಕ್ಷೀರ ಕ್ರಾಂತಿಗೆ ಮುನ್ನುಡಿ ಬರೆದಿದೆ. ಬ್ಯಾಂಕಿನ ಕಾರ್ಯವ್ಯಾಪ್ತಿಯಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಿಸುವ ಉದ್ದೇಶದಿಂದ ಸುಲಭವಾಗಿ ಆರೈಕೆ ಮಾಡಬಹುದಾದ ಮತ್ತು ಹೆಚ್ಚು ಹಾಲು ನೀಡುವ ಉತ್ತಮ ದರ್ಜೆಯ ಹಸುಗಳನ್ನು ವಿತರಿಸಲಾಗಿದೆ. ಹೈನುಗಾರಿಕೆಯಲ್ಲಿ ಆಸಕ್ತಿ ಇರುವ ಪ್ರಗತಿಪರ 11 ಕೃಷಿಯನ್ನ ಗುರುತಿಸಿ ಅವರಿಗೆ ಈ ಯೋಜನೆಯ ಕುರಿತು ಮಾಹಿತಿ ಮಾರ್ಗದರ್ಶನ ನೀಡಲಾಗಿದೆ. ಅದು ಸಿ ಎ ಬ್ಯಾಂಕಿನಿಂದ ಇನ್ನೂ KMF ಅವರಿಬ್ಬರು ವತಿಯಿಂದ ನಮಗೆ ಇನ್ನೂ ಹಾಲು ಉತ್ಪಾದನೆ ಜಾಸ್ತಿ ಆಗಬೇಕು ಮತ್ತು ನೀವು ತುಂಬ ಇದು ಇಂಟ್ರೆಸ್ಟ್ ಇತ್ತು ನಿಮಗೆ, ಮತ್ತು ಹಾಲು ಎಲ್ಲರಿಗೂ ಕೊಡೋಕ್ಕಾಗೋದಿಲ್ಲ. ಇದು ಇಂಟ್ರೆಸ್ಟ್ ಇರಬೇಕು ಮತ್ತು ಅದ್ರ ಬಗ್ಗೆ ಇನ್ನು ಹಾಲನ್ನು ಹೆಚ್ಚು ಇಳುವರಿ ತಗೊಂಡು ಬರಬೇಕು. ನೀವು ಸಾಕಿ ಮತ್ತು ನಾವು ಬೇರೆಯವರಿಗೂ ಪ್ರೋತ್ಸಾಹ ಕೊಡಬೇಕು. ಅಮ್ಮ ನೀವು ಒಂದು ತಗೊಳ್ಳಿ ಅಂತ ಹೇಳಿದರು. ಒಳ್ಳೆ ದನ ಕೊಟ್ಟಿದ್ರು ನಮಗೆ. ಇವಾಗ ಕರು ಹಾಕಿನೂ 8 ದಿನ ಆಯಿತು ಅಷ್ಟೇ. ತುಂಬ ಸಾಫ್ಟ್ ಇದೆ, ದನನೂ ಕೂಡ ಸಾಫ್ಟ್ ಇದೆ. ಬೆಳಿಗ್ಗೆ ಒಂದು 9ರಿಂದ 10 ಲೀಟ್ರ್ ಕೊಡ್ತದೆ. ಇನ್ನೂ ಈಗ ಅವು ನಮ್ಮ ಫುಡ್ಡಿಗೆ ಇನ್ನೂ ಇದು ತಗೊಳ್ತಾ ಇದ್ದಾವೆ ಅಷ್ಟೇ. ಇನ್ನು ನನ್ನ ಲೆಕ್ಕದಲ್ಲಿ ಬೆಳಿಗ್ಗೆ ಒಂದು 15 ಲೀಟ್ರ್ ಮೇಲೆ ಬರ್ಬೋದು. ಒಂದು 25 ಲೀಟ್ರ್ ನಿರೀಕ್ಷೆ ಮಾಡಿದ್ದೆ ನಾನು ಆ ದನದಿಂದ. ಇದೊಂದು ಮಾಡೋದು ಸಿ ಎ ಬ್ಯಾಂಕಿನಿಂದ ಈ ಥರ ಒಂದು ಜನರಿಗೆ ಎಲ್ಲ ಹೈನುಗಾರಿಕೆ ಲಾಸ್ ಇನ್ನು ಯಾಕೆ ಮಾಡ್ತಾಯಿದ್ದೀರಿ ಅಂತೇಳಿ ಹೇಳುತ್ತಾರೆ ಎಲ್ಲರೂ. ಆದರೆ ನಿಜವಾಗಿ ಅದರಲ್ಲಿ ಶ್ರಮಪಟ್ಟರೆ ಖಂಡಿತ ಒಳ್ಳೆಯ ಫಲ ಖಂಡಿತ ಸಿಗುತ್ತದೆ ನಮಗೆ. ನಾನಂತೂ ಸತ್ಯವಾಗಲೂ ನಾನು ಹೇಳ್ತಾ ಇದ್ದೆ, ನಾವು ಅದರಿಂದನೇ ಮುಂದೆ ಬಂದಿತ್ತು. ಈಗ ಎಲ್ಲರೂ ನಮ್ಮನ್ನು ಒಂದು ಗುರುತಿಸುವ ಹಾಗೆ ಆಯಿತು. ಮತ್ತು ಈ ದನ ಅಂತೂ ನನಗೆ ಭಾರಿ